ಇದ್ದೀರಾ ಸುವರ್ಣ. ಮಿಲನ ಮಿಲನ ಮಿಲನ. ಆಂಜನೇಯ ತವ ಮೆತ್ಗೆ. ಜಾಸ್ತಿ ಹೂ ಹಾಕಿ ಅಂಕಲ್, ನಮ್ಮ ವರ್ಷ ಮಗು ತರ ಮೆತ್ತ ಮಲ್ಕೊಳ್ಳಿ. ಅಯ್ಯೋ ನಿನ್ನ, ಇದನ್ನೆಲ್ಲ ನಾವೇನು ಮಲ್ಕೊಳಕ್ಕೆ ಏರ್ಪಾಡು ಮಾಡ್ತಾ ಇದ್ದೀವಿ. ಏನಪ್ಪ, ನಮ್ಗೆ ಅದ್ರ ಬಗ್ಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ. ಎಕ್ಸ್ಪೀರಿಯನ್ಸ್ ಅಂಡ್ ಅಲ್ಲಿದ್ದಾರೆ ನೋಡಿ ಹಳೆ ಹುಲಿ. ಸರ್, ಅರೇಂಜ್ಮೆಂಟ್ಸ್ ಎಲ್ಲ ಓಕೆನಾ? ಹಾ, ಯಾಕೆ ಸರ್, ಏನಾಯ್ತು? ಏನಿಲ್ಲ, ಯಾವುದೋ ಹಳೆ ನೆನಪು ಅಷ್ಟೇ. ಓಹೋ, ಒಂದು ವರ್ಷದಿಂದ ಆ ದೊಡ್ಡ ಮನೆ ಅಶ್ವತ್ಥಣ್ಣನ ಮನೇಲೂ ಇದೇ ತರ ಅರೇಂಜ್ಮೆಂಟ್ಸ್ ಆಗಿತ್ತು ಅಂತನಾ? ರೀ ಸ್ವಾಮಿ, ಇನ್ನು ಎಷ್ಟೊತ್ತು ಹಿಂಗೆ ನೋಡ್ತಾ ಕೂತಿರ್ತೀರಿ? ಟೈಮ್ ಆಯ್ತು, ನಿಮ್ಮ ಗೂಡು ಫುಲ್ ರೆಡಿ ಆಗಿದೆ, ಹೋಗಿ ಸೇರ್ಕೊಳ್ರಿ. ದೇವ್ರೆ, ಇದೆಂತ ಪರೀಕ್ಷೆ ನನಗೆ? ಜೀವನ್ ಮುಂದೆನೆ ನಾನು ಹರ್ಷನ್ ಜೊತೆ, ಇದಕ್ಕಿಂತ ನಾನು ಸತ್ತು ಹೋಗ್ಬಾರ್ದ? ನಿಮಗೆ ಹೇಳ್ತಾ ಇರೋದು, ಟೈಮ್ ಆಯ್ತು, ಹೊರಡಿ. ನಮಗೆ ಶಾಸ್ತ್ರ ಗಿಸ್ತ್ರ ಮಾಡಕ್ ಬರೋದಿಲ್ಲ. ಬಿಡಿ ಅಂಕಲ್, ಯಾವ ಶಾಸ್ತ್ರ? ಪ್ರಪಂಚದ ಮೊದಲನೇ ಗಂಡು ಹೆಣ್ಣು ಒಂದಾಗ್ಬೇಕಾದ್ರೆ ಯಾವ ಶಾಸ್ತ್ರ ಪಿಸ್ತ್ರನೂ ಇರ್ಲಿಲ್ಲಪ್ಪ. ಆದ್ರೂ ಇವತ್ತು ನಾವು 700 ಕೋಟಿ ದಾಟಿಲ್ವೇ? ಅಯ್ಯೋ, ನಮಗೆ ಕೋಟಿ ಬೇಡ ಕಣಪ್ಪ, 7 ಮಕ್ಕಳು ಕೊಡ್ಲಿ ಸಾಕು. ಹೋಗಪ್ಪ ನೀನು, ಏನೇನೋ ಮಾತಾಡ್ತೀಯ. ಅಯ್ಯೋ ಹೆಣ್ಣಪ್ಪಿ ನನ್ನ ಮಗನೇ, ಹಾಗೆಲ್ಲ ನಾಚ್ಕೋಬೇಡ ಕಣೋ. ಆಮೇಲೆ ನನ್ನ ಸೊಸೆ ನಿನ್ನ ಮೇಲೆ ಅನುಮಾನ ಪಟ್ಬಿಡ್ತಾಳೆ. ನಡಿ ನಡಿ ನಡಿಯಪ್ಪ. ನೋಡಿ, ಇನ್ನು ಮುಂದೆ ನಿಮ್ಮಿಬ್ಬರ ಮಧ್ಯದಲ್ಲಿ ಭೇದ ಭಾವ, ಮುಚ್ಚು ಮರೆ ಯಾವುದೂ ಇರಬಾರ್ದು. ಇಬ್ರು ಒಂದಾಗಿ ಹಾಲು ಜೇನಿನ ಥರ ಬಾಳ್ಬೇಕು, ಆಯ್ತಾ? ಹೊರಡಿ. ಹರ್ಷ, ಗುಡ್ ಲಕ್ ಕಣ. ಗುಡ್ ಲಕ್. ಇಬ್ರು ಖುಷಿ ಖುಷಿಯಾಗಿರಿ. ಆಂಜನೇಯ. ಕೂತ್ಕೊಳ್ಳಿ ಐಶ್ವರ್ಯ. ಹಣ್ಣು ತಿಂತೀರಾ? ದೇವ್ರೆ, ಇನ್ನೊಬ್ಬನ ಜೊತೆ ಇದ್ದು ಬಂದವಳು ಇವತ್ತು ನನ್ನ ಮಗನ್ನ ಸೇರಕ್ಕೆ ಹೊರಟಿದ್ದಾಳೆ. ಇನ್ನು ಮುಂದೆ ಅವಳು ನನ್ನ ಮಗನಿಗೆ ಮಾತ್ರ ನಿಯತ್ತಾಗಿರೋ ಹಾಗೆ ಮಾಡಪ್ಪ. ಇದೊಂದೇ ನಿನ್ನನ್ನು ನಾನು ಕೇಳ್ಕೊಳ್ಳೋದು. ಹಾಲು ಕುಡಿತೀರಾ? ನಿದ್ರೆ ಬರ್ತಿದ್ಯಾ? ನನಗಂತೂ ಬರ್ತಿಲ್ಲ. ಇದೆಂತ ಹಿಂಸೆ ನನಗೆ. ಒಬ್ಬರ ಜೊತೆ ಹಂಚ್ಕೊಂಡಿರೋ ಈ ಕೊಳಕ್ ದೇಹನ, ಅದರಲ್ಲೂ ಆ ಸಮರ್ಥ ಇದೆ ಮನೇಲಿರುವಾಗ, ಇಲ್ಲಿ ಹರ್ಷನ್ ಜೊತೆ ನಾನು, ನನ್ನಿಂದಾಗಲ್ಲ.
ನನಗೆ ನಿದ್ದೆ ಬರ್ತಿದೆ. ಸಾರಿ ಹರ್ಷ, ಈ ಕ್ಷಣಕ್ಕೆ ನಿನ್ನ ಮನಸ್ಸು ಏನು ಹೇಳ್ತಿದೆ ಅಂತ ನನಗೆ ಗೊತ್ತು. ಆದರೆ ನಾನು ಒಂದೇ ಒಂದು ಬೇಡಿಕೆ, ನನ್ನ ಒಬ್ಬಳು ತಪ್ಪಿಂದಾಗಿ ಯಾರ್ಯಾರಿಗೋ ಎಷ್ಟೆಷ್ಟೋ ನೋವಾಗಿದೆ. ಆ ಕಡೆ ಸಮರ್ಥ ಪ್ರಾರ್ಥನಾ ಎಲ್ಲರಿಗೂ ಆಘಾತ ಆಗಿದೆ. ಸಮರ್ಥ ಪ್ರಾರ್ಥನಾ ಒಂದಾಗೋವರೆಗೂ ನಾವಿಬ್ರು ಒಂದಾಗೋದು ಬೇಡ ಅಂತ. ಅಲ್ಲ, ಪ್ರಾರ್ಥನಾ ಅವರು ಸಮರ್ಥನ ಕ್ಷಮಿಸಿದ್ರಂತಲ್ಲ, ಹಾಗಾದ್ರೆ ಅವರಿಬ್ರು ಒಂದಾದಂಗೆ ತಾನೆ? ಹಂಗಲ್ಲ, ಅವರಿಬ್ರು ಒಟ್ಟಿಗೆ ಇರೋ ಹಾಗಾಗಬೇಕು. ಹೆಚ್ಚೇನಿಲ್ಲ, 1-2 ತಿಂಗಳಷ್ಟೇ. ಅಲ್ಲಿವರೆಗಾದ್ರೂ ಪ್ಲೀಸ್. ಅಯ್ಯೋ, ನೀವು ಹೀಗೆಲ್ಲ ಕೇಳ್ಕೊಬೇಕಾ? ಇನ್ನೂ 10 ವರ್ಷ ಬಿಟ್ಟು ನೀನು ನನ್ನ ಹತ್ರ ಬಾ ಅಂತ ಹೇಳಿದ್ರು ಸರಿ, ನನಗೇನು ಬೇಜಾರಿಲ್ಲ ರೀ. ನೀವೀಗ ಮಲ್ಕೊಳ್ಳಿ, ನಾನು ಇಲ್ಲಿ ಕೆಳಗಡೆ ಮಲ್ಕೋತೀನಿ. ಬೇಡ, ನಾನೇ ಕೆಳಗೆ ಮಲ್ಕೋತೀನಿ. ಬೇಡ ರೀ, ನೀವು ನನ್ನ ದೇವತೆ, ನೀವು ಅಲ್ಲಿ ಮಲ್ಕೊಳ್ಳಿ. ನನಗೆ ನೆಲದ ಮೇಲೆ ಮಲಗಿ ಅಭ್ಯಾಸ ಇದೆ. ಬನ್ನಿ ಮಲ್ಕೊಳ್ಳಿ. ಬಿಡದ ನೋವು ಬಿಡದ ಮಿಡಿತ ಕೊನೆಯವರೆಗೆ ಜೀವದ ಜೊತೆಗೆ ಎದೆಯ ಸುಡುವ ತಂಪು ನೆನಪುಗಳು ಪ್ರತಿಯೊಬ್ಬರಲ್ಲೂ ಕಾಣುವಳು ಅವಳು. ಬೆಂಬಿಡದಂತ ಆ ನಗುವಿನ ನೆರಳು ನಗುತ್ತ ಕೊಲುವ ಒಲವೋ. ಜೀಕುವಿನ ಜೊತೆಯಲ್ಲಿ ಈ ಮೊದಲ ನೋಟಕ್ಕೆ ಹೆಜ್ಜೆ ತಾಳ ತಪ್ಪಿದೆ. ಕಣ್ಣಲ್ಲಿ ಕಣ್ಣಿಡುವ ಹೊಸ ಕೋರಿಕೆಯೋ ಕನಸ ಜೋಕಾಲಿ. ಬಂದೆ ಬಂದೆ ಬಂದೆ. ಮಡ್ಡಿ, ತುಂಬ ಸುಸ್ತಾಗ್ತಿದ್ಯೋ? ಬೇಗ ಹಾಸಿಗೆ ಹಾಸ್ಬಿಡ್ತೀಯಾ? ಸರಿ ಅಪ್ಪ, ಈಗ ಪ್ರಾರ್ಥನಾ, ಹೂನಪ್ಪ. ಅಯ್ಯೋ, ಚಿಂತನ ತುಂಬ ನೋವ್ತಿದೆ ಕಣೆ. ಕೂತ್ಕೋ ಬಾ. ಇಲ್ಲೇ ಕೂತ್ಕೊಳ್ಳಮ್ಮ. ಕೂತ್ಕೋ. ಇದ್ದಕ್ಕಿದ್ದ ಹಾಗೆ ಯಾಕೆ ಹೀಗಾಯ್ತು? ಪ್ರಾರ್ಥನಾ ತುಂಬಾ ನೋವ್ತಿದ್ಯೇನೆ? ಹ್ಞೂ ಕಣೆ. ಅಪ್ಪ ಏನಾದರೂ ಮಾಡಪ್ಪ. ಅಯ್ಯೋ, ಇಷ್ಟೊತ್ತಲ್ಲಿ ನಾನು ಏನು ಮಾಡಲಿ? ಮಡ್ಡಿ ಮಡ್ಡಿ, ಬೇಗ ಬಾ. ಏನೂ ಆಗಲ್ಲ. ಬೇಸ್ಕೊಳಮ್ಮ. ಅಮ್ಮ, ಸ್ವಲ್ಪ ಕಾಲು ಚಾಚ್ಕೋ. ನಿಧಾನ ಕುಸರಾಡು. ಮಡ್ಡಿ, ಬೇಗ ಬಾಪ. ನಮ್ಮ ಹೆಗಡೆ ಮನೆ ಹತ್ರ ಡಾಕ್ಟರ್ ಮನೆ ಇದೆಯಲ್ಲ, ಬೇಗ ಹೋಗಿ ಕರ್ಕೊಂಡು ಬಾ. ಹೋಗು ಹೋಗು ಬೇಗ. ಮಗಳೇ ಬಾ, ಒಳಗಡೆ ಬಂದು ಮಲ್ಕೋ. ಅಷ್ಟರಲ್ಲಿ ಡಾಕ್ಟರ್ ಬಂದ್ಬಿಡ್ತಾರೆ. ಬಾ ಮಗಳೇ, ನಿಧಾನಕ್ಕೆ. ಸ್ವಲ್ಪ ತಡ್ಕೊಳಮ್ಮ. ನಿಧಾನಕ್ಕೆ ಬಮ್ಮ. ಆಗ್ತಿಲ್ಲಪ್ಪ. ನಿಧಾನಕ್ಕೆ ಬಮ್ಮ. ಏನೂ ಆಗಲ್ಲ ಪ್ರಾರ್ಥನಾ. 5 ನಿಮಿಷ, ಡಾಕ್ಟರ್ ಬಂದ್ಬಿಡ್ತಾರೆ. ಅಮ್ಮ, ಸುಧಾರಿಸ್ಕೊಳ್ಳಿ ನಮ್ಮ ತಾಯಿ, ಏನೂ ಆಗಲ್ವೇ? ಅಪ್ಪ, ಇದು ಹೆರಿಗೆ ನೋವೇನಪ್ಪ? ಏನು ಗೊತ್ತಾಗ್ತಾ ಇಲ್ಲ ಕಣ. ನೋವು ಇಷ್ಟು ಬೇಗ ಹೇಗೆ ಬರುತ್ತೆ? ಅಪ್ಪರೇ ಅಪ್ಪರೇ, ಏನ್ ಮಾಡಿ? ಡಾಕ್ಟರ್ ಊರಲ್ಲಿ ಇಲ್ವಂತೆ. ಅಯ್ಯೋ ಭಗವಂತ, ಏನ್ ಪರೀಕ್ಷೆ ಇದು? ಈ ಪರಿಸ್ಥಿತಿನಲ್ಲಿ ಅವಳನ್ನ ಪೇಟೆ ಆಸ್ಪತ್ರೆಗೂ ಕರ್ಕೊಂಡು ಹೋಗೋಕ್ಕಾಗಲ್ಲ. ಏನ್ ಮಾಡ್ಲಿ ನಾನು? ಮಡ್ಡಿ, ಹಿತ್ತಲಿಗೋಗಿ ಒಂದಷ್ಟು ಅಮೃತ ಬಳ್ಳಿ ಎಲೆಗಳನ್ನ ಕಿತ್ಕೊಂಡ ಹೋಗು ಬೇಗ.
ಇನ್ನು ಸ್ವಲ್ಪ ಕುಡಿತಾಯಿ. ಸಾಕಪ್ಪ. ಇನ್ನು ಸ್ವಲ್ಪ ಕುಡಿಯಮ್ಮ, ನೋವು ಕಡಿಮೆ ಆಗುತ್ತೆ. ಸ್ವಲ್ಪ ನೀವು ನೋಡ್ತಾ ಇದ್ದೀರಾ ಸುವರ್ಣ. ಮಿಲನ 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 ಮಿಲನ. ಇನ್ನು ಸ್ವಲ್ಪ ಕುಡಿತಾಯಿ. ಸಾಕಪ್ಪ. ಇನ್ನು ಸ್ವಲ್ಪ ಕುಡಿಯಮ್ಮ, ನೋವು ಕಡಿಮೆ ಆಗುತ್ತೆ. ಸ್ವಲ್ಪ ಭಗವಂತ, ನನ್ನ ಮಗಳ ಜೀವಕ್ಕೆ ಏನು ತೊಂದರೆ ಮಾಡಬೇಡ ತಂದೆ. ಈಗಾಗಲೇ ಒಂದು ಜೀವನ ಕಳ್ಕೊಂಡು ಅರ್ಧ ಸತ್ತಿದ್ದೀನಿ. ಈ ಜೀವಗಳನ್ನಾದ್ರೂ ನನಗೋಸ್ಕರ ಉಳಿಸ್ಕೊಡಪ್ಪ. ಅಪ್ಪ, ಏನ್ ಮಗಳೇ? ನೋವು ಕಮ್ಮಿ ಆಗಿದೆ ಅನ್ಸುತ್ತಪ್ಪ, ಮಲ್ಗಿದಾಳೆ. ಗುಡ್ ಮಾರ್ನಿಂಗ್ ಕಣ. ಬಾ ಬಾ ಬಾ, ಕಾಫಿ ರೆಡಿಯಾಗಿದೆ. ಮಾರ್ನಿಂಗ್ ಕಣಪ್ಪ. ನೀನು ಯಾಕಪ್ಪ ಕಾಫಿ ಮಾಡಕ್ಕೆ ಹೋದೆ? ನಾನೇ ಮಾಡ್ತಿದ್ನಲ್ಲ. ಮದುವೆ ಆದಮೇಲೂ ನೀನೇ ಮಾಡ್ತೀಯನೋ? ದಡ್ಡ, ಹೆಂಡ್ತಿಗೆ ಹೇಳಿ ಮಾಡಿಸು. ಈಗ ತಾನೇ ಬಂದಿದ್ದಾಳೆ, ನಿಧಾನವಾಗಿ ಮಾಡ್ತಾಳೆ ಬಿಡಪ್ಪ. ಹಾಂ, ಅದು ಸರಿನೇ. ರಾತ್ರಿ ನಿದ್ದೆ ಮಾಡಿದ್ಯಾ? ಸರಿ, ಅಲ್ಲಿಗೆ ಮಲಗಿದೆ ಅಂತ ಆಯ್ತು. ಕುಂಭಕರ್ಣ ಅಂತಂದು ನಿನಗೆ ನಿದ್ದೆ ಮಾಡಿ ಅಭ್ಯಾಸ, ಅವಳಿಗೆ ನಿದ್ದೆಗೆಟ್ಟ ಅಭ್ಯಾಸ. ಅವ್ರಿಗೆ ಯಾಕಪ್ಪ ನಿದ್ದೆಗೆಟ್ಟ ಅಭ್ಯಾಸ? ಅಂದರೆ ಕಂಪ್ನಿ ನಡೆಸೋ ಹುಡುಗಿ ಅಲ್ವೇನೋ, ನಿನ್ನಾಗೆ ಬೇಗ ಮಲ್ಕೊಳಕ್ಕಾಗತ್ತಾ ಅಂದೆ. ಅನ್ಯಾಯವಾಗಿ ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ಟಿಯಲ್ಲ. ಏನೂ ಹಾಳಾಗಿಲ್ಲ ಕಣಪ್ಪ. 2-3 ದಿವಸದಿಂದ ಮದುವೆ ಕೆಲಸ ಅದು ಇದು ಅಂತ ಸ್ಟ್ರೈನ್ ಆಗಿತ್ತು. ಅದಕ್ಕೆ ಇಬ್ಬರು ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ್ರು ಅಷ್ಟೇ. ಬೆಳಗ್ಗೆ ಸುಮ್ಮನೆ ಏನೋ ಕೇಳ್ತೀಯ ನೀನು. ನಾನು ಸ್ನಾನಕ್ಕೆ ಹೋಗ್ತೀನಿ.
ಮೇಲೆ ಬೆಟ್ಟದಷ್ಟು ಆಸೆ ಇಟ್ಕೊಂಡು ಮದುವೆ ಆಗಿದ್ದಾನೆ. ಯಾಕೆ ನಿರಾಸೆ ಮಾಡ್ತಾ ಇದೀಯಾ? ನಾನೇನು ಮಾಡಿದೆ? ರಾತ್ರಿ ನೀನೇ ಅವನನ್ನು ವಿಚಾರಿಸ್ಕೋಬೇಕಾಗಿತ್ತಲ್ವಾ? ಯಾಕೆ ಹೀಗೆ ಮಾಡ್ತಾ ಇದೀಯಾ? ನಿನಗಿನ್ನೂ ಆ ಸಮರ್ಥನ ನೆನಪು ಹೋಗಿಲ್ವಾ? ಯಾವಾಗಿಂದ ಹೀಗಾಗಿದೆ? ನಿನ್ನೆ ಬೆಂಗಳೂರಿಂದ ಬಂದ್ವಲ್ಲ, ಒಳಗೆ ಬಂದು 5 ನಿಮಿಷಕ್ಕೇನೆ ಬೆಂಗಳೂರಿಂದ ಕರ್ಕೊಂಬಂದ್ರ? ಹ್ಞೂ ಡಾಕ್ಟ್ರೆ, ನಿನ್ನೆ ಒಂದು ಮದುವೆ ಇತ್ತು ಅಂತ ಮೊನ್ನೆ ರಾತ್ರಿ ಹೋಗಿದ್ವಿ. ಮುಗಿಸ್ಕೊಂಡು ಬಂದ ತಕ್ಷಣ ಹೀಗಾಗೋಯ್ತು ನೋಡಿ. ಅಯ್ಯ ನಿಮ್ಮ ಏನು ಮಾತಾಡ್ತಾ ಇದ್ದೀರಿ? ಒಂದೇ ದಿನದಲ್ಲಿ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಬಂದ್ರ ಅಂದರೆ ಸುಮಾರು 700 ಕಿಲೋಮೀಟರ್ ಜರ್ನಿ, ಅದು ಈ ಅವಸ್ಥೆಯಲ್ಲಿ. ಬುದ್ಧಿ ಇದೆಯಾ ನಿಮಗೆ? ನಾಮನ್ ಸೆನ್ಸ್ ಬೇಡವೇನ್ರಿ? 7 ತಿಂಗಳಾದ್ಮೇಲೆ ಜರ್ನಿ ಮಾಡಲೇಬಾರ್ದು ಅಂತ ಬಡ್ಕೊಳ್ತಿರ್ತೀವಿ. 8ಕ್ಕೆ ಬಿದ್ದ ಮೇಲೆ ಅಷ್ಟು ದೂರ ಕರ್ಕೊಂಡು ಹೋಗಿದ್ದೀರಿ ಅಂದಮೇಲೆ ನಿಮ್ಮ ಮಗಳ ಬಗ್ಗೆ ನಿಮ್ಗೆ ಯಾವ ಕಾಳಜಿನೇ ಇಲ್ಲ ಬಿಡಿ. ಹಾಗಲ್ಲ ಡಾಕ್ಟ್ರೆ, ತುಂಬ ಮುಖ್ಯವಾದ ಮದುವೆ, ಹೋಗಲೇಬೇಕಾಗಿತ್ತು. ಕಾರಲ್ಲೇ ಕರ್ಕೊಂಡು ಹೋದ್ವಿ. ನಿಧಾನ ಅಂದರೆ ತುಂಬ ನಿಧಾನವಾಗೇ ಕರ್ಕೊಂಡು ಹೋದ್ವಿ. ಅಲ್ಲೆಲ್ಲ ಚೆನ್ನಾಗೇ ಇದ್ಲು ಡಾಕ್ಟರ್. ಅವಳಿಗೇನು ತೊಂದರೆ ಆಗ್ದಿರೋ ಹಾಗೆ ನಾವು ಕೇರ್ ತಗೊಂಡ್ವಿ. ಏನೇ ಆದರೂ ಹೆಚ್ಚು ಕಡಿಮೆ 16 ಗಂಟೆ ಕೂತು ಜಾಗದಲ್ಲೇ ಕೂತಿದ್ರೆ ಈ ಹುಡುಗಿ ಪರಿಸ್ಥಿತಿ ಏನಾಗಬೇಕು? ಈ ಥರ ಬೇಜವಾಬ್ದಾರಿ ಒಳ್ಳೇದಲ್ಲ. ಓಕೆ, ಇಂಜೆಕ್ಷನ್ ಕೊಟ್ಟನಲ್ಲ, ಇನ್ನೆಲ್ಲ ಸರಿ ಹೋಗುತ್ತೆ, ಯಾವ ಪ್ರಾಬ್ಲಮ್ಮೂ ಇಲ್ಲ. ಪ್ರಾರ್ಥನಾ, ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡ. ಯಾವ ತೊಂದರೆನೂ ಇಲ್ಲದೆ ಸಲೀಸಾಗಿ ಆರಾಮಾಗಿ ಹೆರಿಗೆ ಆಗುತ್ತೆ. ಹಾಂ, ಇನ್ನೊಂದ್ಸಲ ಹೀಗೆಲ್ಲ ಜರ್ನಿ ಮಾಡೋಕ್ಕೆ ಹೋಗಬೇಡ. ಕಷ್ಟ ಇದೆ ರೀ. ನೀವು ಅವಳನ್ನು ಅಷ್ಟು ದೂರ ಜರ್ನಿ ಮಾಡಿಸ್ಬಾರ್ದಾಗಿತ್ತು. ಒಳಗಡೆ ಮಗುಗೇನಾದರೂ ಎಫೆಕ್ಟ್ ಆಗಿರೋ ಚಾನ್ಸಸ್. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಮಿಲನ 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 ಮಿಲನ. ಇನ್ನೊಂದ್ಸಲ ಹೀಗೆಲ್ಲ ಜರ್ನಿ ಮಾಡೋಕ್ಕೆ ಹೋಗಬೇಡ. ಕಷ್ಟ ಇದೆ ರೀ. ನೀವು ಅವಳನ್ನು ಅಷ್ಟು ದೂರ ಜರ್ನಿ ಮಾಡಿಸ್ಬಾರ್ದಾಗಿತ್ತು. ಒಳಗಡೆ ಮಗುಗೇನಾದರೂ ಎಫೆಕ್ಟ್ ಆಗಿರೋ ಚಾನ್ಸಸ್ ಇದೆ. ಅಯ್ಯೋ, ಅಥವಾ ಗರ್ಭಕೋಶಕ್ಕೆ ಪೆಟ್ಟಾಗಿ ಅವಳಿಗೆ ಏನಾದರೂ ತೊಂದರೆ ಆದರೂ ಆಗ್ಬೋದು. ಹಾಂ ಡಾಕ್ಟ್ರೆ, ಹೀಗೆಲ್ಲ ಹೇಳಿ ಹೆದರಿಸ್ಬೇಡಿ. ಇನ್ನು ಮುಂದೆ ಅವ್ರಿಗೆ ಏನು ಕಷ್ಟ ಆಗ್ದಿರೋ ಹಾಗೆ ನೋಡ್ಕೋತೀವಿ. ನೋಡ್ಕೊಳ್ಳೇಬೇಕು. ಏನೇ ಆದರೂ ಹೆರಿಗೆ ಸಲೀಸಾಗಿ ಆಗತ್ತೆ ಅಂತೇಳಿ ಅನ್ನಿಸ್ತಲ್ಲ. ತುಂಬ ಪ್ರಾಬ್ಲಮ್ ಆಗುತ್ತೆ ಅನಿಸುತ್ತೆ. ಒಂದು ಸಲ ಸ್ಕ್ಯಾನಿಂಗ್ ಮಾಡಿಸಿ ನೋಡೋಣ. ಆಯಿತು ಡಾಕ್ಟ್ರೆ. ಈಗಿರೋ ಸಿಂಪ್ಟಮ್ಸ್ ನೋಡಿದ್ರೆ ಪ್ರೀಮೆಚ್ಯೂರ್ ಡೆಲಿವರಿ ಆಗುವಂಗೆ ಕಾಣುತ್ತೆ. ಅಂದರೆ ಅವಧಿಗೆ ಮುಂಚೆನೇ ಹೆರಿಗೆನಾ? ಅದರಿಂದ ಮಗುಗೇನು ತೊಂದರೆ ಇಲ್ಲ ತಾನೆ? ಇಬ್ಬರಿಗೂ ತೊಂದರೆ ಆಗ್ಬೋದು. ಯಾವುದಕ್ಕೂ ಸಿಚುವೇಶನ್ ಹೀಗೆ ಅಂತೇಳಿ ಈಗಲೇ ಹೇಳೋಕ್ಕಾಗಲ್ಲ. ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿ ಹೇಳಬೇಕಾಗತ್ತೆ. ನೀವು ಯಾವಾಗಲೂ ಅವಳ ಜೊತೆಗೇ ಇರಬೇಕು. ಅವಳನ್ನು ಒಬ್ಬಳನ್ನೇ ಯಾವ ಕಾರಣಕ್ಕೂ ಬಿಟ್ಟಿರಬೇಡಿ. ಯಾವ ಕ್ಷಣದಲ್ಲಿ ಏನಾಗುತ್ತೋ ಹೇಳಕ್ಕೆ ಬರಲ್ಲ. ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಕಾಲ್ ಮಾಡಿ, ಆಯಿತಾ? ನಾನು ಬರ್ತೀನಿ. ಆಯಿತು ಡಾಕ್ಟ್ರೆ. ಪುಟಿ, ಡಾಕ್ಟರ್ ಹೇಳಿದ್ರಲ್ಲ, ಏನೂ ಸಮಸ್ಯೆ ಇಲ್ವಂತೆ. ನೀನು ನಿಮ್ಮ ಪಾಪು ಆರೋಗ್ಯವಾಗಿದ್ದೀರಂತೆ. ಸದ್ಯದಲ್ಲಿ ನಮ್ಮ ಮನೇಲಿ ಒಂದು ಪುಟಾಣಿ ಪ್ರಾರ್ಥನಾ ಓಡಾಡ್ತಾಳಂತೆ. ಪುಟಾಣಿ ಪ್ರಾರ್ಥನಾ ಅಲ್ಲಪ್ಪ, ಪುಟಾಣಿ ಅಮ್ಮ. ಹೌದು ನನ್ನ ಕಂದ, ಹೌದು ನನ್ನ ತಾಯಿ. ಅಮ್ಮನೇ ಪುಟಾಣಿಯಾಗಿ ಓಡಾಡ್ತಾಳೆ. For more updates, follow us on twitter.com/thesuvarna.tv. Like us on facebook.com/thesuvarna.tv. Watch us on youtube.com/suvarna.